ಅದನ್ನು ಚಟ್ನಿಯ ರೂಪದಲ್ಲೋ ಗೊಜ್ಜಿನ ರೂಪದಲ್ಲೋ ಸೇವನೆಯನ್ನು ಮಾಡೋದ್ರಿಂದಾಗಿ ಅದು ನಮ್ಮಲ್ಲಿ ಈ ಒಂದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸನ್ನು ಕಡಿಮೆ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಚೈತ್ರ ಪಂಡಿತ್, ನ್ಯಾಚುರಲ್ ಮೆಡಿಸಿನ್ ಹಾಗೂ ಲೈಫ್ ಸ್ಟೈಲ್ ಕನ್ಸಲ್ಟೆಂಟ್, ಸಮನ್ವಿತ ಯೋಗಶಾಲಾ ಹೊನ್ನಾವರ. ಕೆಸುವಿನ ಎಲೆಯಿಂದ ಎಷ್ಟೊಂದು ರುಚಿಕರವಾದಂತಹ ತಿಂಡಿಗಳನ್ನು ಎಲ್ಲರೂ ಮಾಡ್ತಾರೆ ಅಲ್ವಾ? ಅದು ಒಂದು ಕಳೆ ಗಿಡ ಕೂಡ ಹೌದು. ಆದರೆ ಬರೀ ಕಳೆಗಿಡ ಅಷ್ಟೇ ಅಲ್ಲದೆ ನಮ್ಮ ಆರೋಗ್ಯಕ್ಕೆ ಅತಿ ಹೆಚ್ಚಿನ ಸಹಾಯವನ್ನು ಮಾಡುವಂತಹ ಒಂದು ಗಿಡ ಕೂಡ ಅದು ಹೌದು ಅಂತಂದರೆ ಆಶ್ಚರ್ಯ ಆಗುತ್ತಲ್ವ ನಿಮಗೆ? ಬರೀ ಸ್ವಾದ ಅಷ್ಟೇ ಅಲ್ಲ, ಅಂದರೆ ರುಚಿ ಅಷ್ಟೇ ಅಲ್ಲ, ಆರೋಗ್ಯನೂ ಕೊಡುವಂತಹ ಒಂದು ಸಸ್ಯ ಅಂತಂದರೆ ಅದು ಕೆಸುವಿನ ಗಿಡ ಹಾಗೂ ಕೆಸುವಿನ ಎಲೆ. ಈ ಕೆಸುವಿನ ಎಲೆಯಿಂದ ನಮ್ಮ ಕಡೆ ಎಲ್ಲ, ನಾನು ಮೂಲತಃ ತೀರ್ಥಹಳ್ಳಿಯವಳು, ನಮ್ಮ ಸಾಗರ ತೀರ್ಥಹಳ್ಳಿ ಈ ಕಡೆ ಎಲ್ಲೆಲ್ಲ ಪತ್ರೊಡೆ ಅಂತ ಮಾಡ್ತಾರೆ. ಈ ಪತ್ರೊಡೆ ಎಷ್ಟು ಫೇಮಸ್ ಅಂತ ಕೇಳಿದ್ರೆ, ಇದರ ರುಚಿಯನ್ನು ಅಥವಾ ಆ ಪತ್ರೊಡೆಯನ್ನು ಒಂದು ಸಲ ಸವಿದ್ರು ಅಂತಂದರೆ, ಒಂದು ಸಲ ಸೇವನೆಯನ್ನು ಮಾಡಿದ್ರು ಅಂತಂದರೆ ಮತ್ತೆ ಬಿಡೋದಿಲ್ಲ. ಪುನಃ ಪುನಃ ಪತ್ರೊಡೆ ಮಾಡಿಕೊಡಿ ಅಂತ ಹೇಳಿ ಕೇಳ್ತಾರೆ, ಅಷ್ಟೊಂದು ರುಚಿಕರವಾಗಿರುತ್ತೆ. ಹಾಗೆ ಇದೊಂದು ಕಂಪ್ಲೀಟ್ ಮೀಲ್ ಕೂಡ ಹೌದು, ಹೊಟ್ಟೆ ತುಂಬಿಸ್ಕೊಳ್ಬಹುದು ಅದರಿಂದ. ಅದರ ರುಚಿಯನ್ನಂತೂ ಇನ್ನಷ್ಟು ಆಸ್ವಾದಿಸಬಹುದು. ಆದರೆ ಈ ಒಂದು ಕೆಸುವಿನ ಎಲೆಯಲ್ಲಿ ಇರುವಂತಹ ಒಂದು ಗುಣ ಏನಿದೆ ಅಂತ ಕೇಳಿದ್ರೆ, ಇದು ಒಂದು ವಿಶಿಷ್ಟ ಫ್ಯಾಟಿ ಆಸಿಡ್ ಆಗಿ ನಮ್ಮ ಕರುಳಿಗೆ ಹೋದಾಗ ಬದಲಾವಣೆಯನ್ನು ಹೊಂದುತ್ತೆ. ಹಾಗಾಗಿ ಇದರಲ್ಲಿರುವಂತಹ ನಾರಿನಂಶ ಏನಿದೆ ಅದು ಫ್ಯಾಟಿ ಆಸಿಡ್ ಆಗಿ ಬದಲಾವಣೆಯನ್ನು ಹೊಂದೋದ್ರಿಂದ ನಮ್ಮ, ಅದರಲ್ಲೂ ಮುಖ್ಯವಾಗಿ ಹೆಂಗಸರಲ್ಲಿ ಅತಿ ಹೆಚ್ಚು ಕಾಣಿಸ್ಕೊಳ್ಳುವಂತಹ UTI, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಏನಿದೆ, ಈ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಗಳಿಗೆ ಕಾರಣವಾಗಿರುವಂತಹ ಈ ಕೊಲೈ ಬ್ಯಾಕ್ಟೀರಿಯಾ, ಎಸ್ಕರಿಷಿಯಾ ಕೊಲೈ ಅಂತ ಹೇಳ್ತೀವಿ. ಈ ಕೊಲೈ ಬ್ಯಾಕ್ಟೀರಿಯಾವನ್ನು ನಿರ್ಮೂಲನೆ ಮಾಡೋದಕ್ಕೆ, ಅದರ ಪ್ರಭಾವವನ್ನು ತಗ್ಗಿಸೋದಕ್ಕೆ, ಅದನ್ನು ಕಡಿಮೆ ಮಾಡೋದಕ್ಕೆ ಕೆಸುವಿನ ಎಲೆ ಸಹಾಯ ಮಾಡುತ್ತೆ ಅಂತಂದರೆ ಆಶ್ಚರ್ಯ ಆಗಲ್ವಾ ನಿಮಗೆ? ಹಾಗೆಯೇ ಈ ಒಂದು ಕೆಸುವಿನ ಎಲೆಯ ಉಪಯೋಗವನ್ನು ಮಾಡ್ಕೊಳ್ಳೋದ್ರಿಂದ ನಾವು, ಸ್ಪೆಷಲಿ ಹೆಂಗಸರು, UTI ಆದಾಗ ಪದೇ ಪದೇ ಹಲವಾರು ಕಾರಣಗಳಿಂದ ನಮ್ಮಲ್ಲಿ UTI ಆಗತ್ತೆ. ಎಷ್ಟೊಂದು ಜನರಲ್ಲಿ UTI ಆಗತ್ತೆ. ಹೆಚ್ಚಿನ ನೀರನ್ನು ಕುಡಿದೇ ಇರೋದ್ರಿಂದ ಸಹ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗೋಗುತ್ತೆ. ತುಂಬ ಬಿಸಿಲಲ್ಲಿ ಇರೋದ್ರಿಂದ ಕೆಲವೊಂದು ಸಲ ಆಗತ್ತೆ. ಹಾಗೆ ವೆಜೈನಲ್ ಹೈಜೀನನ್ನು ಸರಿಯಾಗಿ ಮೇಂಟೈನ್ ಮಾಡದೇ ಇರೋದ್ರಿಂದ ಎಷ್ಟೊಂದು ಬಾರಿ ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಆಗೋಗುತ್ತೆ ಅಲ್ವಾ? ಹಾಗಾಗಿ ಈ ಬ್ಯಾಕ್ಟೀರಿಯಾ ಏನಿದೆ ಅದು ಮೂಲ ಕಾರಣ. ಈ ಮೂಲ ಕಾರಣವನ್ನು ನಿರ್ಮೂಲನೆ ಮಾಡಬೇಕು ಅಂತಾದರೆ ನಾವು ಬರೀ ಆಂಟಿಬಯೋಟಿಕ್ಗಳನ್ನು ತಗೊಳ್ಳೋದ್ರಿಂದ ಅಷ್ಟೇ ಅದು ಕಾರ್ಯ ಸಾಧನೆ ಆಗೋದಿಲ್ಲ. ಅದ್ರ ಜೊತೆಗೆ ನಾವೇನು ಮಾಡಬೇಕು ಅಂತ ತುಂಬ ಹೈಯರ್ ಸಿವಿಯರ್ ಕಂಡೀಷನ್ಗೆ ಹೋದರೆ ಆ್ಯಂಟಿಬಯೋಟಿಕ್ ಇಲ್ಲದೆ ಬೇರೆ ದಾರಿ ಇಲ್ಲ. ಆದರೆ ಅದು ಆಗಿದೆ ಅಂತ ಗೊತ್ತಾದಾಗ ನಾವು ಕೆಸುವಿನ ಎಲೆಯ ಉಪಯೋಗವನ್ನು ಮಾಡೋದ್ರಿಂದ, ನಮ್ಮ ಆಹಾರದಲ್ಲಿ ಅದನ್ನು ಸೇವನೆ ಮಾಡೋದ್ರಿಂದ, ಅದನ್ನು ಚಟ್ನಿಯ ರೂಪದಲ್ಲೋ ಗೊಜ್ಜಿನ ರೂಪದಲ್ಲೋ ಸೇವನೆಯನ್ನು ಮಾಡೋದ್ರಿಂದಾಗಿ ಅದು ನಮ್ಮಲ್ಲಿ ಈ ಒಂದು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸನ್ನು ಕಡಿಮೆ ಮಾಡೋದಕ್ಕೆ ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಅಕಸ್ಮಾತ್ ಮನೆಯ ಗಾರ್ಡನ್ನಲ್ಲಿ ನೀವು ಕೆಸುವಿನ ಎಲೆಯನ್ನು ಬೆಳೆದಿದ್ದೀರಿ ಅಂತಾದರೆ, ಇಂತಹ ಸಂದರ್ಭಗಳು ನಿಮಗೆ ಅಥವಾ ನಿಮ್ಮ ಸುತ್ತಮುತ್ತಲು ಯಾರಿಗಾದರೂ ಬಂದಿದೆ ಅಂತ ಗೊತ್ತಾದಲ್ಲಿ ಅವರಿಗೆಲ್ಲ ಸಹಾಯ ಮಾಡಿ, ಅವರಿಗೆ ಈ ನಾಲೆಜನ್ನು ಹೇಳ್ಕೊಡಿ, ಇದನ್ನು ಹಂಚ್ಕೊಳ್ಳಿ. ಇದರಿಂದಾಗಿ ಅವರಿಗೂ ಕೂಡ ಅನುಕೂಲ ಆಗ್ತಾ ಬರುತ್ತೆ ಅಲ್ವಾ? ಹಾಗಾಗಿ ಬರೀ ಕಳೆಗಿಡ ಅಂತಲ್ಲ, ಇದನ್ನು ಒಂದು ಆರೋಗ್ಯ ಕೊಡುವಂತಹ ಒಂದು ಸಸ್ಯ ಅಂತ ಹೇಳಿ ತಿಳ್ಕೊಂಡ್ಬಿಟ್ಟು ಅದರ ಉಪಯೋಗವನ್ನು ಮಾಡ್ತಾ ಬಂದಾಗ ಅದು ನಮಗೆ ಎಷ್ಟೋ ಸಹಕಾರವನ್ನು ಮಾಡ್ತಾ ಬರುತ್ತೆ. ಇಂಥದ್ದೇ ಹಲವಾರು ಮಾಹಿತಿಪೂರ್ಣ ವಿಡಿಯೋದೊಂದಿಗೆ ನಾನು ನಿಮ್ಮ ಮುಂದೆ ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೆ ನಮಸ್ಕಾರ.